ನೋಡ್ತಾ ಹೋಗೋಣ. ಕಾರಿನ ಗ್ಲಾಸ್ ಒಡೆದು ಖದೀಮರು 13 ಲಕ್ಷ ದೋಚಿದ್ದಾರೆ. ಈ ಘಟನೆ ಆನೇಕಲ್ ತಾಲೂಕಿನ ಸರ್ಜಾಪುರದ ಸೋಂಪುರದಲ್ಲಿ ನಡೆದಿದೆ. ಕಳ್ಳರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಿಎಂಡಬ್ಲ್ಯೂ ಕಾರನ್ನ ಸಬ್ ರಿಜಿಸ್ಟರ್ ಕಚೇರಿ ಮುಂಭಾಗ ನಿಲ್ಲಿಸಲಾಗಿತ್ತು. ಬೈಕ್ನಲ್ಲಿ ಬಂದಿದ್ದಂಥ ಇಬ್ಬರು ಖದೀಮರು ಕಾರಿನ ಗ್ಲಾಸ್ ಒಡೆದು ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಲ್ಲಿ ರಾತ್ರಿ ವೇಳೆ ಒಂಟಿಯಾಗಿ ಓಡಾಡುವವರೇ ಇವರ ಟಾರ್ಗೆಟ್. ಮಾರಕಾಸ್ತ್ರ ತೋರಿಸಿ ದುಷ್ಕರ್ಮಿಗಳು ದರೋಡೆ ಮಾಡ್ತಿದ್ದಾರೆ. ಹಲಸೂರಿನ ಫುಡ್ ಡೆಲಿವರಿ ಬಾಯ್ಗೆ ಲಾಂಗ್ ತೋರಿಸಿ ಮೊಬೈಲ್ ಹಾಗೂ ಪರ್ಸ್ ಕಿತ್ಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿಯಲ್ಲಿ ದುಷ್ಕರ್ಮಿಗಳು ಮಾಡಿರುವಂತಹ ಕೃತ್ಯ ಸೆರೆಯಾಗಿದೆ. ಎಲಿಫೆಂಟ್ ವಾಚರ್ ಮೇಲೆ ಕಾಡಾನೆ ದಾಳಿ ಮಾಡಿದ್ದು, ದಾಳಿಯಲ್ಲಿ 34 ವರ್ಷದ ಚಿಕ್ಕ ಮುತ್ತಯ್ಯನಿಗೆ ಗಂಭೀರ ಗಾಯವಾಗಿದೆ. ಈ ಘಟನೆ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ವ್ಯಾಪ್ತಿಯ ಗದ್ದೆಹಳ್ಳದಲ್ಲಿ ನಡೆದಿದೆ. ರಾತ್ರಿ ಪಾಳಿ ಮುಗಿಸಿ ಮನೆಯತ್ತ ಹೊರಟಿದಂತ ವೇಳೆ ಕಾಡಾನೆ ದಾಳಿ ಮಾಡಿದೆ. ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ಗಿಡ ಗಂಟಿಗಳು ಹೆಚ್ಚಾದ ಹಿನ್ನೆಲೆ ಸ್ವಂತ ಹಣದಲ್ಲೇ ಯುವಕನೊಬ್ಬ ಜೆಸಿಬಿ ಮೂಲಕ ರಸ್ತೆ ಬದಿಯಲ್ಲಿದ್ದಂಥ ಗಿಡ ಗಂಟಿಗಳನ್ನು ತೆರವು ಮಾಡಿದ್ದಾನೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಂಗಾಡಹಳ್ಳಿಯ ಮುಳ್ಳಿಕೆರೆ ಏರಿ ರಸ್ತೆಯಲ್ಲಿ ಗಿಡ ಗಂಟಿಗಳು ಬಿದ್ದಿದ್ವು. ಯುವಕ ಮಹೇಶ್ ಸ್ವಂತ ಹಣದಲ್ಲೇ ಗಿಡ ಗಂಟಿಗಳನ್ನು ತೆರವುಗೊಳಿಸಿದ್ದಾನೆ. ಯುವಕನ ಕೆಲಸಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಹರ್ಷ ವ್ಯಕ್ತವಾಗಿದೆ. ನಾನು ಮಂಗಾಡಹಳ್ಳಿ ಮಹೇಶ್ ಅಂತ. ಇದು ಚನ್ನಪಟ್ಟಣ ಅಲ್ಲೂರು ರಸ್ತೆ, ಮುಖ್ಯ ರಸ್ತೆ. ಇಲ್ಲಿ ದಿನನಿತ್ಯ ನೂರಾರು ವಾಹನಗಳು ಓಡಾಡ್ತವೆ. ಅದರಲ್ಲಂತೂ ಈಗ 15 ದಿನಕ್ಕೆ 3 ಬಾರಿ ಇಲ್ಲಿ ಅಪಘಾತ ಆಗೋದ್ರಿಂದ ಅವರ ಜೀವಕ್ಕೆ ಹಾನಿಯಾಗಿ ಜಾಸ್ತಿ ಅಪಾಯ ಆಗಿದೆ. ಹಾಗಾಗಿ ಇದು ಸಂಬಂಧಪಟ್ಟ ಇಲಾಖೆಗೆ ನಾವು ಸುಮಾರು ಅರ್ಜಿಗಳನ್ನ ಕೊಟ್ಟಿವಿ, ಮನವಿ ಮಾಡ್ಕೊಂಡ್ವಿ. ಅವ್ರು ಯಾಕೋ ಇದ್ರ ಕಡೆ ಗಮನ ಕೊಟ್ಟಿಲ್ಲ. ಹಂಗಾಗಿ ಇದಕ್ಕೆ ಈಗ ನಾವೇ ನಮ್ಮ ಸ್ನೇಹಿತ ಸಮೇತ ಎಲ್ಲ ಸೇರಿಕೊಂಡು ಇದನ್ನು ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕಾಲೇಜಿನ ಕಾರ್ಯಕ್ರಮವೊಂದರಲ್ಲಿ ಜೈ ಶ್ರೀರಾಮ್ ಎಂದ ವಿದ್ಯಾರ್ಥಿಯನ್ನ ಉಪನ್ಯಾಸಕಿಯೊಬ್ಬಳು ವೇದಿಕೆಯಿಂದ ಕೆಳಗಿಳಿಸಿದ ಘಟನೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿದೆ. ಗಾಜಿಯಾಬಾದ್ನ ಎಬಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಈ ವೇಳೆ ಯುವಕನೊಬ್ಬ ಪ್ರದರ್ಶನ ನೀಡಲು ವೇದಿಕೆ ಮೇಲೆ ಹತ್ತಿದ್ದ. ಮಾತಿನ ಆರಂಭದಲ್ಲೇ ಜೈ ಶ್ರೀರಾಮ್ ಸ್ನೇಹಿತರೆ ಅಂತ ಹೇಳಿದ್ದಾನೆ. ಆ ಕೂಡಲೇ ಉಪನ್ಯಾಸಕಿ ಆತನನ್ನ ವೇದಿಕೆಯಿಂದ ಕೆಳಗೆ ಇಳಿಸಲು ಹೇಳಿದ್ದಾರೆ. जय श्री राम भाई। जय श्री ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ 4 ವರ್ಷಗಳ ನಂತರ ದುಬೈನಿಂದ ಸ್ವದೇಶಕ್ಕೆ ವಾಪಸ್ಸಾಗಿದ್ದಾರೆ. ಜನವರಿಯಲ್ಲಿ ಪಾಕಿಸ್ತಾನ ಸಂಸತ್ ಚುನಾವಣೆ ನಡೆಯಲಿದ್ದು, ಅದಕ್ಕೂ ಮುಂಚಿತವಾಗಿ ಮತದಾರರ ಬೆಂಬಲ ಪಡೆಯೋದಕ್ಕೆ ಷರೀಫ್ ಇಸ್ಲಾಮಾಬಾದ್ಗೆ ಬಂದಿಳಿದಿದ್ದಾರೆ. 4 ವರ್ಷಗಳಿಂದ ಸ್ವಯಂ ಘೋಷಿತ ಗಡೀಪಾರಿಗೆ ಒಳಗಾಗಿದ್ದಂಥ ನವಾಜ್ ಷರೀಫ್ ಲಂಡನ್ನಲ್ಲಿ ನೆಲೆಸಿದ್ರು. ಇಸ್ರೇಲ್ ಸೇನೆ ಹಮಾಸ್ ಉಗ್ರರ ನಡುವೆ ಭೀಕರ ಯುದ್ಧ ಹಿನ್ನೆಲೆ 2 ವಾರಗಳಿಂದ ಬಂದ್ ಆಗಿದ್ದ ಗಾಜಾ ಈಜಿಪ್ಟ್ ಅನ್ನ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಇದರಿಂದಾಗಿ ಇಸ್ರೇಲ್ ಸಮರದ ಬಳಿಕ ಅವಶ್ಯ ವಸ್ತುಗಳನ್ನು ತರಿಸಿಕೊಳ್ಳುವುದಕ್ಕೆ ಇದ್ದ ಏಕೈಕ ಮಾರ್ಗವೂ ಬಂದ್ ಆಗಿದೆ. ಜೀವನಾವಶ್ಯಕ ಸಾಮಗ್ರಿಗಳಿಗಾಗಿ ಪರದಾಡ್ತಿದ್ದ ಗಾಜಾದ 23 ಲಕ್ಷ ಜನರು ನಿರಾಳವಾಗುವಂತಾಗಿದೆ. ಹಮಾಸ್ ಉಗ್ರ ದಾಳಿ ಹಿನ್ನೆಲೆಯಲ್ಲಿ ಉಗ್ರರಿಗೆ ಪಾಠ ಕಲಿಸಲು ನಿರ್ಧರಿಸಿದ್ದ ಇಸ್ರೇಲ್ ಸೇನಾಪಡೆ ಈಜಿಪ್ಟ್ ಕಡೆಯಿಂದ ಗಾಜಕ್ಕೆ ಅವಶ್ಯ ವಸ್ತು ಸಾಗಿಸುವಂತ ಮಾರ್ಗವೇ ಗುರಿಯಾಗಿಸಿ ದಾಳಿ ಮಾಡಿಸಿ ಅದನ್ನ ಬಂದ್ ಮಾಡಿತ್ತು. ತನ್ನ 200 ಜನರನ್ನ ಹಮಾಸ್ ಉಗ್ರರು ಅಪಹರಿಸಿದ್ದು ಅಪಹರಣ ಮಾಡಿದ್ದು ಅವರನ್ನ ಬಿಡುಗಡೆ ಮಾಡುವವರೆಗೂ ಕೂಡ ಗಾಜಕ್ಕೆ ಅವಶ್ಯ ವಸ್ತುಗಳು ಸಿಗದಂತೆ ಮಾಡುವುದಾಗಿ ಶಪಥ ಮಾಡಿತ್ತು. ಇದೀಗ ಅಮೆರಿಕ, ವಿಶ್ವಸಂಸ್ಥೆಗಳ ಮನವೊಲಿಕೆ ಬೆನ್ನಲ್ಲೇ ಗಡಿ ಸಂಚಾರಕ್ಕೆ ಮುಕ್ತವಾಗಿದೆ. ಹಾವೇರಿಯ 88 ವಯಸ್ಸಿನ ಅಜ್ಜಿ ಸಿದ್ದುಮತಿ ಯಲವಿಗಿ ಹಲವು ಸಾಧನೆಗಳನ್ನು ಮಾಡಿದ್ದಾರೆ. ಇಳಿ ವಯಸ್ಸಿನಲ್ಲಿ ಕನ್ನಡಕದ ಸಹಾಯವಿಲ್ಲದೆ ಚಿಕ್ಕ ಚಿಕ್ಕ ಅಕ್ಷರಗಳಲ್ಲಿ ಬರೀತಾರೆ ಮತ್ತು ಓದ್ತಾರೆ. ಕ್ರೀಡೆಗಳಲ್ಲಿ ನಡಿಗೆ, ಗಾಯನ, ಚಿತ್ರಕಲೆ, ಏಕಪಾತ್ರ ಅಭಿನಯ ಮತ್ತು ರಂಗೋಲಿ, ಕೋಲಾಟ ಸೇರಿದಂತೆ ಹಲವು ಕಲೆಗಳಲ್ಲಿ ಸೈ ಅನಿಸಿಕೊಂಡಿದ್ದಾರೆ ಅಜ್ಜಿ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂದೇಶ ಸಾರೋದಕ್ಕೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನವರಾತ್ರಿ ಅಂಗವಾಗಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಯಿತು. ದಂಡಿನ ದುರ್ಗಾದೇವಿ ಸೇವಾ ಸಮಿತಿಯ ಆಶ್ರಯದಲ್ಲಿ ಹಾಗೂ ಸ್ತ್ರೀಶಕ್ತಿ ಸಂಘಗಳು ಮತ್ತು ಸ್ವಸಹಾಯ ಸಂಘಗಳ ಸಹಕಾರದೊಂದಿಗೆ ದುರ್ಗಾದೇವಿ ದೇವಸ್ಥಾನದಲ್ಲಿ 25 ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ನೆರವೇರಿಸಲಾಯಿತು. ಅರಿಶಿನ, ಕುಂಕುಮ, ಬಳೆ, ಕುಪ್ಪಸದೊಂದಿಗೆ ಗರ್ಭಿಣಿಯರಿಗೆ ಉಡಿ ತುಂಬಿ ಆರತಿಯನ್ನ ಬೆಳಗಲಾಯಿತು.
ಪ್ರತಿ ಸಲ ನಾವು ನೋಡ್ತಿರ್ತೀವಿ ಎಲ್ಲ ಮನೆ ಫಂಕ್ಷನಲ್ಲಿ ಮಾಡ್ತಿರ್ತಾರೆ ತಮ್ಮ ಫ್ಯಾಮಿಲಿ ಜೊತೆ. ಬಟ್ ಇಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಫಂಕ್ಷನ್ ಮಾಡೋಕ್ಕೆ ತುಂಬ ಖುಷಿ ಆಗಿದೆ ಅಂತ. 93ರ ಇಳಿ ವಯಸ್ಸಿನಲ್ಲೂ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ದಾಂಡಿಯಾ ಡ್ಯಾನ್ಸ್ ಮಾಡಿದ್ದಾರೆ. ದಸರಾ ಹಬ್ಬದ ಪ್ರಯುಕ್ತ ದಾವಣಗೆರೆಯ ರೇಣುಕಾ ಮಂದಿರದ ಸಭಾಭವನದಲ್ಲಿ ದಾಂಡಿಯಾ ವಾಘ್ ಏರ್ಪಡಿಸಲಾಗಿತ್ತು. ದಾಂಡಿಯಾ ವಾಘ್ಗೆ ಚಾಲನೆ ನೀಡಿ ಮಹಿಳೆಯರ ಜೊತೆ ಶಾಸಕ ಶಾಮನೂರು ಕೋಲಾಟವಾಡಿ ಖುಷಿಪಟ್ಟಿದ್ದಾರೆ. ವರ್ಷಕ್ಕೆ ಒಂದೇ ಸತಿ ಇದು ದಾಂಡಿಯಾ ಈವೆಂಟ್ ಆರ್ಗನೈಸ್ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಬರ್ತೀವಿ, ಜೊತೆಗೆ ಮಕ್ಕಳು ಎಲ್ಲರೂ, ಏಜ್ ಲಿಮಿಟ್ ಏನೂ ಇಲ್ಲ, ಎಲ್ಲರೂ ಬಂದೆ ತುಂಬ ಎಂಜಾಯ್ ಮಾಡಿ ಫುಲ್ ಟೈಮ್ ಯಾವಾಗ ಹೇಗೆ ಹೋಗುತ್ತೆ ಗೊತ್ತಿರಲ್ಲ. ಇದು ಹೇಗೆ. ದಕ್ಷಿಣ ಆಫ್ರಿಕಾದ ದಿಗ್ಗಜ ಕ್ರಿಕೆಟಿಗ AB ಡಿವಿಲಿಯರ್ಸ್ 360 ಹೆಸರಿನ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರನ್ನ ಮಾತನಾಡಿಸಿದ್ದಾರೆ. ಬಾಂಗ್ಲಾ ವಿರುದ್ಧ ಶತಕ ಸಿಡಿಸಿದ ಕೊಹ್ಲಿಯನ್ನ AB ಡಿವಿಲಿಯರ್ಸ್ ಹಾಡಿ ಹೊಗಳಿದ್ದಾರೆ. Well done with that 100. Congratulations, I'm very proud of you. Hi, I'm Biscuit. I hope you're doing fine. Thank you so much for your kind words, always appreciating and supporting what I do. I love you. ವಿಶ್ವಕಪ್ ಕ್ರಿಕೆಟ್ ಕದನದಲ್ಲಿ ಇವತ್ತು ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಮೈದಾನದಲ್ಲಿ ಟೀಮ್ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ಕಾದಾಡಲಿವೆ. ಈ ಪಂದ್ಯದಲ್ಲಿ ಗೆಲುವು ಸಾಧಿಸುವ ತಂಡಕ್ಕೆ ವಿಶ್ವಕಪ್ ಪಾಯಿಂಟ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನ ಸಿಗಲಿದೆ. ಶಿವರಾಜ್ ಕುಮಾರ್ ಅಭಿನಯದ ಘೋಸ್ಟ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಬೆಂಗಳೂರಿನ ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರಕ್ಕೆ ಶಿವಣ್ಣ ಭೇಟಿ ನೀಡಿದ್ರು. ಈ ವೇಳೆ ಶಿವಣ್ಣನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು.